ಸೃಷ್ಟಿ ಭವಿಷ್ಯದ ಹಸಿರಿಗೆ ಆನಂದದ ದೃಷ್ಟಿ. ಇಲೆಯಿಂದ ಮೊಳಕೆ ಒಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿ ದನಿಯಿಲ್ಲ. ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಆಧುನಿಕತೆಯ ಭರಾಟೆಯಲ್ಲಿ ಪರಿಸರದ ಮೇಲಾಗುತ್ತಿರುವ ದೌರ್ಜನ್ಯದಿಂದ ಪರಿಸರ ತತ್ತರಿಸಿ ನಲುಗುತ್ತಿದೆ. ಭೂಮಿಯ ಗಾತ್ರ ಅಷ್ಟೇ ಇದೆ, ಆದರೆ ಭೂಮಿಯಲ್ಲಿ ವಾಸಿಸುವ ಜನಸಂಖ್ಯೆಯ ಗಾತ್ರ ಜಾಸ್ತಿಯಾಗಿ ಸಂಪನ್ಮೂಲ ಬಳಕೆ ವಿಪರೀತವಾಗಿ ಭೂಮಿ ಬಡವಾಗಿದೆ. ಮಾನವ ತಂತ್ರಜ್ಞಾನ ಆಧುನಿಕ ಆವಿಷ್ಕಾರದಿಂದ ಶ್ರೀಮಂತನಾಗಿದ್ದಾನೆ. ಆದರೆ ಎಷ್ಟೇ ಶ್ರೀಮಂತನಾದರೂ ತನ್ನ ಸಿರಿವಂತಿಕೆಯನ್ನು ಅನುಭವಿಸಲು ಭೂಮಿಯೇ ಬೇಕು ತಾನೆ. ಭೂಮಿ ಬಿಟ್ಟು ಬೇರೆ ಗ್ರಹದಲ್ಲಿ ವಾಸಿಸಲು ಸಾಧ್ಯವೇ ಇಲ್ಲ ಎಂದಲ್ಲ, ಅದಕ್ಕೂ ಅನ್ವೇಷಣೆ ನಡೆಯುತ್ತಿದೆ. ಅಲ್ಲಿ ಹೋದರೂ ಕೂಡ ನಮ್ಮಿಂದ ಕಲುಷಿತವಾಗುವುದಂತೂ ಖಂಡಿತ. 50 ವರ್ಷಗಳ ಹಿಂದಿಗೂ ಇಂದಿಗೂ ಹೋಲಿಸಿ ನೋಡಿದರೆ ಬಹಳಷ್ಟು ವ್ಯತ್ಯಾಸವನ್ನು ನಾವು ಕಾಣುತ್ತೇವೆ. ಮಳೆಗಾಲದ ಚುಮು ಚುಮು ಚಳಿಯ ಮಧ್ಯೆ ಬೇಗನೆ ಎದ್ದು ಪ್ರಕೃತಿ ಸೇವೆಗೆಂದು ಹೊರಟು ಭಾನುವಾರದ ಅಮೂಲ್ಯ ಸಮಯಗಳನ್ನು ಅದಕ್ಕಾಗಿ ಮೀಸಲಿಟ್ಟಿರುವ ನಮ್ಮ ತಂಡದ ಕಾರ್ಯವನ್ನು ಶ್ಲಾಘಿಸದೇ ಇರಲು ಸಾಧ್ಯವೇ? ಅದೊಂದು ದಿನ ನಮ್ಮ ಪ್ರೀತಿಯ ಸಾಹುಕಾರರು ಗಿಡಗಳನ್ನು ನೆಡುವುದಲ್ಲ, ಅದನ್ನು ಪೋಷಿಸಿ ಸಂರಕ್ಷಿಸುವುದು ನಿಜವಾದ ಪರಿಸರ ಪ್ರೇಮ ಎಂದಾಗಲೇ ಅದರ ಬಗ್ಗೆ ಸುದೀರ್ಘವಾಗಿ ಯೋಚಿಸಿ ನಮ್ಮ ನೆಚ್ಚಿನ ಶ್ರೀನಿವಾಸ ಅಣ್ಣ ಸಂಸ್ಥೆಯಲ್ಲೇ ಸಮಾನ ಮನಸ್ಕರ ಒಂದು ತಂಡ ಕಟ್ಟಿ ಅದರ ಮುಂದಾಳತ್ವವನ್ನು ವಹಿಸಿಕೊಂಡು ಕಳೆದೆರಡು ವರ್ಷಗಳಿಂದ ಸುಮಾರು 500ಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ಅದಕ್ಕೆ ಬೇಲಿ ಮತ್ತು ಬೇಸಿಗೆಯಲ್ಲಿ ನೀರಿನ ವ್ಯವಸ್ಥೆಗಳನ್ನು ಮಾಡುವ ನಿಟ್ಟಿನಲ್ಲಿ ಈ ತಂಡವನ್ನು ಸತತವಾಗಿ ಪ್ರೋತ್ಸಾಹಿಸಿ ಪ್ರಸ್ತುತ 430ಕ್ಕೂ ಹೆಚ್ಚು ಗಿಡಗಳು ಹಚ್ಚ ಹಸುರಿನಿಂದ ಕಂಗೊಳಿಸುತ್ತಿದ್ದು, ಮುಂದೊಮ್ಮೆ ನೆರಳು ಬೇಡಿ ಬಂದವರಿಗೆ ಸಮೃದ್ಧ ಗಾಳಿ ಮತ್ತು ಹಣ್ಣುಗಳನ್ನು ನೀಡಲಿ ಎಂಬುದು ತಂಡದ ಆಶಯ. ಭೂತಾಯಿಗೆ ಹಸಿರುಡಿಸುವ ಕೆಲಸ ನಿರಂತರವಾಗಿರಬೇಕು. ಹಾಗಾಗಬೇಕಾದರೆ ಭವಿಷ್ಯದ ಕುಡಿಗಳು ಹಾಗೂ ಪ್ರಕೃತಿಯ ನಡುವೆ ಒಂದು ಉತ್ತಮ ಬಾಂಧವ್ಯ ಬೆಳೆಯಬೇಕು. ಹಸಿರಿನ ಪಾಠ ಅವರ ಚಿಗುರುವ ಮನದಲ್ಲಿ ಬೇರೂರಬೇಕು. ಈ ನಿಟ್ಟಿನಲ್ಲಿ ನಮ್ಮ ಈ ಹಸಿರು ಕಾಯಕದಲ್ಲಿ ಚಿಣ್ಣರನ್ನೂ ಪಾಲುದಾರರನ್ನಾಗಿಸಿದ್ದೇವೆ. ಹಸಿರನ್ನು ಉಳಿಸುವುದಕ್ಕಾಗಿ ಹಾಗೂ ಮತ್ತೊಂದಿಷ್ಟು ಬೆಳೆಸುವುದಕ್ಕಾಗಿ. ಇಂಥ ಪರಿಸರ ಪ್ರೇಮದ ಕೆಲಸವನ್ನು ನೋಡಿ ಇತರರಿಗೆ ಪ್ರೇರಣೆಯಾಗಲಿ ಎನ್ನುವ ಉದ್ದೇಶದಿಂದ ಸ್ವಾತಂತ್ರ್ಯದ ಈ ಶುಭ ಅವಸರದಲ್ಲಿ ಇವರೆಲ್ಲರನ್ನ ಗುರುತಿಸಿ ಗೌರವಿಸುವುದು ನಮಗೆ ಅತೀವವಾದ ಸಂತಸವನ್ನು ನೀಡುತ್ತಿದೆ. ಈ ಪ್ರಕೃತಿ ಸೇವೆಯು ದೇಶ ಸೇವೆಯ ಒಂದು ಭಾಗವೇ ಆಗಿದೆ. ಆ ನಿಟ್ಟಿನಲ್ಲಿ ಇವರೆಲ್ಲರನ್ನೂ ಗೌರವದಿಂದ ಗುರುತಿಸುತ್ತಿದ್ದೇವೆ.